ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಟೆಕ್ನಿಕಲ್ ನೋಟಿಫಿಕೇಶನ್ಸ್ಗಾಗಿ ವೆಯ್ಟ್ ಮಾಡ್ತೀರಾ ಅವ್ರಿಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಸಿವಿಲ್, ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್. ಸೊ ಸ್ನೇಹಿತರೆ, ಎರಡು ಮೂರು ದಿನಗಳ ಹಿಂದೆ ನಾನು ನಿಮಗೆ ಬೆಂಗಳೂರು ಜಲಮಂಡಳಿಯ ಒಂದು ರೀನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಿಬಿಟ್ಟು ಆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೆ. ಸೊ ಇದೀಗ ಅದೇ BWSSB ರೀನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಕೆಲವು ಸ್ಟೂಡೆಂಟ್ಸ್ ನನಗೆ ಯೂಟ್ಯೂಬಿನ ಒಂದು ಕಮೆಂಟ್ ಬಾಕ್ಸಲ್ಲಿ ಕೆಲವು ಮೆಸೇಜಸ್ನ ಡ್ರಾಪ್ ಮಾಡಿದ್ರು. ಆ ಮೆಸೇಜಸ್ಗೂ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಮೆಕ್ಯಾನಿಕಲ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಪ್ರೀವಿಯಸ್ ಆಗಿ ಯಾರು ಅಪ್ಲೈ ಮಾಡಿದ್ರಿ ಈ ಬೆಂಗಳೂರು ಜಲಮಂಡಳಿಯ ನೋಟಿಫಿಕೇಷನ್ಗೆ, ಅಥವಾ KSSID ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗಳಿಗೆ ವೇಕೆನ್ಸೀಸ್ನ ಕಾಲ್ ಮಾಡಿರ್ತಾರೆ. 9-10ಕ್ಕೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು. ಬಟ್ ಕಾರಣಾಂತರಗಳಿಂದ ಇಂಟರ್ನಲ್ ರಿಸರ್ವೇಷನ್ ಅನ್ನೋ ಒಂದು ರೀಸನಿಂದ ನೋಟಿಫಿಕೇಷನ್ನ ಹಿಂಪಡೆದಿದ್ರು ಅಥವಾ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದರು. ಸೇಮ್ ನೋಟಿಫಿಕೇಷನ್ನ ಇದೀಗ ಒಳ ಮೀಸಲಾತಿನೇ ಇನ್ಕ್ಲೂಡ್ ಮಾಡಿ ರೀನೋಟಿಫಿಕೇಷನ್ ಮಾಡಿರ್ತಾರೆ. ಸೊ ಪ್ರೀವಿಯಸ್ ಆಗಿ ಅಪ್ಲೈ ಮಾಡುವಂಥ ಆಸ್ಪಿರೆಂಟ್ಸು ಮತ್ತೊಮ್ಮೆ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಅಪ್ಲೈ ಮಾಡಿ ಫೀಸ್ನ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರು ಅಪ್ಲೈ ಮಾಡಬೇಕಂದ್ರೆ, ಓದ್ಸಲ ಅಪ್ಲೈ ಮಾಡಿಲ್ಲ, ಈ ಸಲ ನಾನು ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸರ್, ಅಪ್ಲೈ ಮಾಡ್ಬೋದು. ಓದ್ಸಲ ನೀವು HK ಆಸ್ಪಿರೆಂಟ್ ಆಗಿರ್ತೀರ, NHKನಲ್ಲಿ ಮಾತ್ರ ಅಪ್ಲೈ ಮಾಡಿರ್ತೀರ, HKನಲ್ಲಿ ಅಪ್ಲೈ ಮಾಡಿರಲ್ಲ. ಸೊ ಈ ಸಲ ಅಪ್ಲೈ ಮಾಡ್ಕೊಳ್ಬೋದು. ಬಟ್ ಇಲ್ಲೊಂದು ಕಂಡೀಷನ್ ಏನಂದರೆ, ಯಾವ ವೇಕೆನ್ಸಿ ಯಾವ ಪೋಸ್ಟ್ಗೆ ಯಾವ ಕ್ಯಾಟಗರಿ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಕೊಟ್ಟಿಲ್ಲ. ಆ ಒಂದು ಡಾಕ್ಯುಮೆಂಟು ನಾಳೆ ಅಥವಾ ನಾಡೋದ್ರೊಳಗಡೆ ಅಪ್ಡೇಟ್ ಮಾಡ್ತಾರೆ. ಸೊ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ ನನ್ನ ರಿಕ್ವೆಸ್ಟ್ ಏನಂತಂದರೆ, KA ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ ಆ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಏನೋ ಡಾಕ್ಯುಮೆಂಟು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂತ ಒಂದು ಸಲ ಅವ್ರ ಗಮನಕ್ಕೆ ತಿಳಿಸಿ. ಸೊ ಅವರು ಆದಷ್ಟು ಬೇಗನೆ ಅದನ್ನು ಅಪ್ಲೋಡ್ ಮಾಡ್ತಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂತೆ ಆ ನೋಟಿಫಿಕೇಷನಲ್ಲಿ ವೇಕೆನ್ಸೀಸ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಅದರಲ್ಲೂ ಒಂದು ವೇಕೆನ್ಸಿ ಇತ್ತು ಅಂದರೆ ಅದು SCಗೆ ಬರುತ್ತಾ, STಗೆ ಬರುತ್ತಾ, ಜನರಲ್ ಮೆರಿಟಿಗೆ ಬರುತ್ತಾ ಅನ್ನೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಆ ಪೋಸ್ಟ್ ಕ್ಲಾಸಿಫಿಕೇಷನ್ ಬಿಟ್ಟಿದ್ದ ಕೂಡಲೇ ನೀವು ಅಪ್ಲೈ ಮಾಡಿದ್ರೆ ಉತ್ತಮ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ಬೋದು. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡ್ಕೊಳ್ಳಿ. ಜನರಲ್ ಮೆರಿಟಿಗೆ ವೇಕೆನ್ಸಿ ಇದೆ ಅಂತಂದರೆ ಎಲ್ಲರಿಗೂ ಅಪ್ಲೈ ಆಗೋ ಕಾರಣದಿಂದ ಜನರಲ್ ಮೆರಿಟಲ್ಲಿ ಒಂದು ವೇಕೆನ್ಸಿ ಇದ್ರೂ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಸೊ ನೀವು ಎಲಿಜಿಬಲ್ ಇರ್ತೀರಾ. ಸೊ ಒಂದೇ ವೇಕೆನ್ಸಿ HKನಲ್ಲಿದೆ ಅಂತಂದರೆ ಅದು ಯಾರಿಗೆ ಬರುತ್ತೆ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಹಾಗಾಗಿ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಬಂದಿದ್ದ ನಂತರ ಸ್ವಲ್ಪ ಒಂದೊಮ್ಮೆ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತೀರಾ ಸರ್ ಅಂತ ನೋಡಿದ್ರೆ, ಸೊ ಪ್ರೀವಿಯಸ್ ಆಗಿ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿದ್ರಿ, ಸರ್ ನಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ವಿ ಬಟ್ ಲಿಂಕ್ ಎನೇಬಲ್ ಇಲ್ಲ. ಅಥವಾ ಭಾಳಷ್ಟು ಜನ ಏನು ಮಾಡಿದ್ದಾರೆ, ಪ್ರೀವಿಯಸ್ ಆಗಿ ಬಿಟ್ಟಿರೋಂಥ ನೋಟಿಫಿಕೇಷನ್ ಲಿಂಕ್ ಮುಖಾಂತರ ಅಪ್ಲೈ ಮಾಡೋದಕ್ಕೆ ಹೋಗಿದ್ದಾರೆ, ಅಲ್ಲಿ ಡೀಟೇಲ್ಸ್ನ ತೊಗೊಂಡಿಲ್ಲ. ಸೊ ಆ ಕಾರಣದಿಂದ ಈಗ KEAದವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಇದೇ BWSSB ಏನು ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ರಿಕ್ರೂಟ್ಮೆಂಟ್ಸ್ ಒಂದು ಲಿಂಕ್ ಬಿಟ್ಟಿದ್ರು, ಆ ಲಿಂಕಲ್ಲಿ HK ಮತ್ತು NHKನಲ್ಲೂ ಲಿಂಕ್ನ ಎನೇಬಲ್ ಮಾಡಿರ್ತಾರೆ. ಸೊ ಯಾರೆಲ್ಲ ಗ್ರೂಪ್ A, ಗ್ರೂಪ್ B ಅಂದರೆ ಇದರಲ್ಲಿ AW ಬರುತ್ತೆ, ಅದು ಗ್ರೂಪ್ A ಆಗಿರುತ್ತೆ. ಹಾಗಾಗಿ ಗ್ರೂಪ್ A ಮತ್ತು ಗ್ರೂಪ್ B ಅಂದರೆ ಬೆಂಗಳೂರು ಜಲಮಂಡಳಿ ಆಗಿರ್ಬೋದು, ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ 3 ಡಿಪಾರ್ಟ್ಮೆಂಟಲ್ಲಿ ನೀವು ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈಗ ಲಿಂಕ್ ಎನೇಬಲ್ ಆಗಿರುತ್ತೆ. ಹಾಗಾಗಿ ಆ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಈಗ ಯಾವುದೇ ಥರದ ಒಂದು ಡಿಫಿಕಲ್ಟೀಸ್ನ ನೀವು ಫೇಸ್ ಮಾಡಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ಲಿಂಕ್ನ ತೋರಿಸ್ಕೊಡ್ತೀನಿ. ಹಾಗೂ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಯಿತು, ಯಾರೆಲ್ಲ ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿದ್ದೀರಾ ಅಥವಾ ಅಪ್ಲೈ ಮಾಡಿದ್ದೀರಾ, ಫೀ ಪೇ ಮಾಡಿ ಅಪ್ಲೈ ಮಾಡಿ ಎಕ್ಸಾಮ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಮತ್ತೊಮ್ಮೆ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಇದನ್ನು ಹೇಳ್ತಿದೆ ಅಂದರೆ, ಸಾಕಷ್ಟು ಜನ ಕಾಲ್ ಮಾಡಿದ್ದೀರಾ, ಟೆಕ್ಸ್ಟ್ ಮಾಡಿದ್ದೀರಾ, ಯೂಟ್ಯೂಬಲ್ಲೂ ಕಮೆಂಟ್ ಮಾಡಿದ್ದೀರಾ. ಸೊ ಆ ಒಂದು ಕಾರಣದಿಂದ ಇದು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಯಾರು ಪ್ರೀವಿಯಸ್ ಆಗಿ ಅಪ್ಲೈ ಮಾಡಿ ಫೀ ಪೇ ಮಾಡಿದ್ರಿ, ಎಕ್ಸಾಮ್ಗಾಗಿ ವೆಯ್ಟ್ ಮಾಡ್ತಾಯಿದ್ರಿ, ಎಲೆಕ್ಟ್ರಿಕಲ್ ಎಲ್ಲ ಸಿವಿಲ್, ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು, ಮತ್ತೊಮ್ಮೆ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಯಾರು ಅಪ್ಲೈ ಮಾಡ್ಬೋದು, ಕೇವಲ ಫ್ರೆಷರ್ಸ್. ಸಲ ನಾನು ಅಪ್ಲೈ ಮಾಡಿಲ್ಲ, ಈ ಸಲ ಅಪ್ಲೈ ಮಾಡ್ಬೋದು ಅಂತಂದರೆ ಅಪ್ಲೈ ಮಾಡ್ಬೋದಾ ಅಂತಂದರೆ ಅಪ್ಲೈ ಮಾಡ್ಬೋದು. ಸೊ ಮತ್ತು ಇನ್ನೊಂದು ಕ್ವಶನ್ ಮೆನ್ಷನ್ ಮಾಡಿದರು, ಸಲ ಬಂದಿರೋ ನೋಟಿಫಿಕೇಷನಲ್ಲಿ 50% ಏನೋ ಕ್ವಾಲಿಫಿಕೇಷನ್ ಕೇಳಿದ್ರು, 50% ಡಿಗ್ರಿಯಲ್ಲಿರಬೇಕಂತೇಳಿ. ಈ ಸಲ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದರೆ, ನೀವು ಅಪ್ಲೈ ಮಾಡ್ಬೋದು. ಮೆನ್ಷನ್ ಮಾಡಿದ್ದಾರೆ ಅಂತಂದರೆ 50% ಮಿನಿಮಮ್ ಕಟ್ ಆಫ್ 50% ನಿಮ್ಮದು ಡಿಗ್ರಿ ಪರ್ಸೆಂಟೇಜ್ ಏನೋ ಇರಬೇಕಂತ ಆಗಿತ್ತು ಪ್ರೀವಿಯಸ್ ನೋಟಿಫಿಕೇಷನಲ್ಲಿ. ಬಟ್ ಈಗ ಕೊಟ್ಟಿರೋ ನೋಟಿಫಿಕೇಷನಲ್ಲಿ ಕೊಡದೇ ಇರೋ ಕಾರಣದಿಂದ ನೀವು ಅಪ್ಲೈ ಮಾಡಿ. ಒಂದೊಮ್ಮೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೋಟಿಫಿಕೇಷನ್ ನೋಡಿ, ಎಲ್ಲಾದರೂ ಡಿಗ್ರಿ ಕೇಳಿ ಡಿಗ್ರಿಯಲ್ಲಿ 50% ಮ್ಯಾಂಡೇಟರಿ ಅಂತ ಮೆನ್ಷನ್ ಮಾಡಿದರೆ 50% ಮಿನಿಮಮ್ ಇರಲೇಬೇಕು. ಇನ್ ಕೇಸ್ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೆಂಗಳೂರು ಜಲಮಂಡಳಿಯಲ್ಲಿರುವಂಥ AE ಪೋಸ್ಟ್ಗೆ ಓನ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ ಮೆನ್ಷನ್ ಆಗಿತ್ತು ಅಂದರೆ ಈ 50 ಇರಲಿ 30-40 ಇರಲಿ ಅಪ್ಲೈ ಮಾಡ್ಕೊಳ್ಬೋದು. ಸೊ ಆ ಒಂದು ಕಾರಣದಿಂದ ನೋಟಿಫಿಕೇಷನ್ನ ಒಂದ್ಸಲ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಗೋತ್ರು ಆಗಿ ಅದು ಕನ್ಫರ್ಮ್ ಮಾಡ್ಕೊಂಡಿದ್ದ ನಂತರ ಅಪ್ಲೈ ಮಾಡಿ. ಆದಮೇಲೆ ಈ 2-3 ದಿನಗಳಲ್ಲಿ
ಈ ಒಂದು BWSSBಯಲ್ಲಿ ವೇಕೆನ್ಸೀಸ್ ಏನಿದೆ ಆ ವೇಕೆನ್ಸೀಸು ಯಾವ ಕ್ಯಾಟಗಿರಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಅಂತ ಒಂದು ಡಾಕ್ಯುಮೆಂಟ್ ಬಿಡ್ತಾರೆ. ಆ ಡಾಕ್ಯುಮೆಂಟ್ನ ನೋಡಿಕೊಂಡು HKನಲ್ಲಿ ಅಪ್ಲೈ ಮಾಡುವಂಥವ್ರು ಆ ಡಾಕ್ಯುಮೆಂಟ್ನ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. NHKನಲ್ಲಾದರೆ 2 ವೇಕೆನ್ಸಿ ಇದೆ. 2 ವೇಕೆನ್ಸಿಯಲ್ಲಿ ಒಂದು ಜನರಲ್ ಮೆರಿಟಿಗೆ ಬಂದೇ ಬರುತ್ತೆ, ಇನ್ನೂ ಒಂದು ಯಾವ ಕ್ಯಾಟಗಿರಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಜನರಲ್ಗೆ ಇರೋ ಕಾರಣದಿಂದ ಎಲ್ಲರಿಗೂ ಅಪ್ಲೈ ಆಗೋ ಕಾರಣದಿಂದ ಆ ಒಂದು 2 ವೇಕೆನ್ಸಿ ಇರುವಂಥ ನಾನ್ HK ವೇಕೆನ್ಸೀಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ನಾನು ಹೇಳ್ತಾ ಇರೋದು. ಸಿವಿಲಲ್ಲಿ ಅಂತೂ ಸಾಕಷ್ಟು ವೇಕೆನ್ಸೀಸ್ ಇದೆ, ಹಾಗಾಗಿ ಎಲ್ಲ ಕ್ಯಾಟಗಿರಿಗೆ ಏನು ಯಾವ ಬೇರೆ ಕ್ಯಾಟಗಿರಿಗೆ ತೊಂದರೆ ಏನಾಗಲ್ಲ, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳೋಂಥ ಚಾನ್ಸಸ್ ಇದಾವೆ ಅಲ್ಲಿ ಕ್ಯಾಟಗಿರಿ ವೈಸು. ಸೊ ಹಾಗಾಗಿ ಸಿವಿಲ್ ಡಿಪಾರ್ಟ್ಮೆಂಟ್ನವರು ನೀವು ಅಪ್ಲೈ ಮಾಡ್ಕೊಳ್ಬೋದು. ಮತ್ತು ಅದಾಗಿನ ನಂತರ ಇದೀಗ ಅದೇ ಅಪ್ಲೈ ಮಾಡುವಂಥ ಲಿಂಕ್ ಕೆಳಗಡೆ ಸಿಲೆಬಸ್ ಕಾಪಿನೂ ಬಿಟ್ಟಿರ್ತಾರೆ. ಸೊ ಆ ಸಿಲೆಬಸ್ ಮುಖಾಂತರನೇ ನೀವು ಸಿಲೆಬಸ್ನೂ ನೋಡ್ಕೊಳ್ಬೋದು. ಸ್ಪೆಸಿಫಿಕ್ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ 1 ನಿಮಗೆ ಆಗಲೇ ಹೇಳಿದ್ದೀನಿ. ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ ಈ ಥರ ನೀವು ಜನರಲ್ ಸ್ಟಡೀಸ್ FD SD ಎಕ್ಸಾಮ್ಗೆಲ್ಲ ಓದ್ತಾ ಇರ್ತೀರ. ಸೇಮ್ ಸಿಲೆಬಸ್ ಇಲ್ಲೂ ಇರುತ್ತೆ, ಅದೇ ಸಿಲೆಬಸ್ ಪ್ರಕಾರ ಓದ್ಕೊತಾ ಹೋಗಿ. ಸೊ ಮುಂದಿನ ದಿನಗಳಲ್ಲಿ ನಾನು ನಿಮಗೇನು ಮಾಡ್ತೀನಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಈ ಒಂದು ಮುಂದೆ ಬರುವಂಥ ಲೆಕ್ಚರರ್ ಪೋಸ್ಟ್ ನೋಟಿಫಿಕೇಷನ್ ಆಗಿರ್ಬೋದು, ಈ ಬೆಂಗಳೂರು ಜಲಮಂಡಳಿ ಎಕ್ಸಾಮಿನೇಷನ್ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಆಗೋ ಸಾಧ್ಯತೆಗಳಿರ್ಬೋದು, ಆಗಸ್ಟ್ ಸೆಪ್ಟೆಂಬರ್ಗೆ ಹೋಗೋ ಸಾಧ್ಯತೆಯೂ ಇದೆ. ಸೊ ಹಾಗಾಗಿ ಇನ್ನೂ 2-3 ತಿಂಗಳಿರೋ ಕಾರಣದಿಂದ ಬೆಂಗಳೂರು ಜಲಮಂಡಳಿಯ ಪೇಪರ್ 1ನಲ್ಲಿ ಜನರಲ್ ಪೇಪರಲ್ಲಿ ಏನು ನೀವು ಓದ್ಕೊಂಡ್ರೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಒಂದು ಚಿಕ್ಕ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋ ನೀವು ನೋಡಿ, ಆ ವಿಡಿಯೋನ ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆದರೆ ಜನರಲ್ ಪೇಪರಲ್ಲಿ ಅಟ್ಲೀಸ್ಟ್ 50 to 60 ಸ್ಕೋರ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಬಟ್ ಏನಂದರೆ ನಾನು ಟಾಪಿಕೆಲ್ಲ ಸಬ್ಜೆಕ್ಟ್ನ ಮೆನ್ಷನ್ ಮಾಡ್ತೀನಿ, ಇಂಥ ಸಬ್ಜೆಕ್ಟ್ನ ಓದಿ ಅಂತೇಳಿ. ಟಾಪಿಕ್ಸ್ ಆದರೆ ಸಾಕಷ್ಟು ಟಾಪಿಕ್ಸ್ ಇದ್ದಾವೆ, ಅವುಗಳೆಲ್ಲ ನೀವು ಮೆನ್ಷನ್ ಮಾಡ್ತಾ ಹೋದರೆ ಟೈಮ್ ಸಾಲಲ್ಲ. ಹಾಗಾಗಿ ಸಬ್ಜೆಕ್ಟ್ಸ್ನ ಮೆನ್ಷನ್ ಮಾಡ್ತೀನಿ, ಆ ಸಬ್ಜೆಕ್ಟ್ಸ್ ಮೇಲೆ ಮಾತ್ರ ಫೋಕಸ್ ಮಾಡಿಕೊಂಡ್ರೆ 50 to 60 ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ತೀರ. ಅದಾಗಿದ ನಂತರ ಸಾಕಷ್ಟು ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಟೆಕ್ಸ್ಟ್ ಮಾಡಿದ್ದೀರಾ, ಆಗಲೂ ಕಾಲ್ನು ಮಾಡಿದ್ದೀರಾ ಕೋರ್ಸ್ ಬೇಕಂತೇಳಿ. ಸೊ ಮೆಕ್ಯಾನಿಕಲ್ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಮೆಕ್ಯಾನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಯಾರಾದರೂ ಪ್ರಿಪೇರ್ ಆಗ್ತಾ ನಮಗೆ ಕೋರ್ಸ್ ಬೇಕು ಅಂತ ಏನಾದರೂ ಇತ್ತು ಅಂದರೆ ಈ ಒಂದು ಸಂಖ್ಯೆಗೆ ನೀವು ಕಾಲ್ ಮಾಡ್ಬೋದು ಅಥವಾ ಟೆಕ್ಸ್ಟ್ ಮಾಡ್ಬೋದು. ಸೊ ನಂಬರ್ ಏನಂದರೆ 8861. ಸೊ ನಂಬರ್ ನೋಡಿ 8861 405848. ಸೊ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಅಸಿಸ್ಟೆಂಟ್ ಇಂಜಿನಿಯರಿನ ಒಂದು ಕೋರ್ಸ್ ಬಗ್ಗೆ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸಿಗೆ ಮಾತ್ರ, ಸಿವಿಲ್ಗೆ ನಾವು ಮಾಡ್ತಾ ಇಲ್ಲ. ಸಿವಿಲ್ಗೆ ಸದ್ಯಕ್ಕೆ ಇನ್ನೂ ಸ್ಟಾಫ್ ಅವರು ಅವೈಲೇಬಲ್ ಇಲ್ಲ ಕಾರಣದಿಂದ ಸಿವಿಲ್ಗೆ ಇನ್ನೂ ಮಾಡಿಲ್ಲ. ಸೊ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಗೆ ಅವೈಲೇಬಲ್ ಇದೆ, ಬಟ್ ಎಲೆಕ್ಟ್ರಿಕಲ್ ನೋಟಿಫಿಕೇಷನ್ ಇಲ್ಲದೆ ಇರೋ ಕಾರಣದಿಂದ ಮುಂದಿನ ದಿನಗಳಲ್ಲಿ ಬರುವಂಥ ಲೆಕ್ಚರರ್ ಪೋಸ್ಟ್ ಆಗಿರ್ಬೋದು, KPTCL ಆಗಿರ್ಬೋದು, ಆಗ ಅದರ ಒಂದು ಕೋರ್ಸ್ ಅವೈಲೇಬಲ್ ಇರುತ್ತೆ. ಬಟ್ ಪ್ರೆಸೆಂಟ್ ಆಗಿರುವಂಥ ನೋಟಿಫಿಕೇಷನ್ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ BWSS ಬಿದ್ದಿದೆ. ಹಾಗಾಗಿ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನವರು ಈ ಒಂದು ನಂಬರ್ಗೆ ನೀವು ಟೆಕ್ಸ್ಟ್ ಆದರೂ ಮಾಡಿ, ಕಾಲ್ ಆದರೂ ಮಾಡಿ, ಅವರು ನಿಮಗೆ ಈ ಒಂದು ಮೆಕ್ಯಾನಿಕಲ್ ಕೋರ್ಸಿನ ಡೀಟೇಲ್ಸ್ನ ತಿಳಿಸ್ತಾರೆ. ಸೊ ಅದನ್ನು ನೋಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು, ಇಲ್ಲಾಂತಂದರೆ ನೀವು ಸೆಲ್ಫ್ ಆಗಿ ಆದರೂ ಪ್ರಿಪೇರ್ ಆಗ್ಬೋದು. ಸೊ ನಮ್ಮ ಕಡೆಯಿಂದ ನಮ್ಮದು ಏನು ಚಿಕ್ಕ ಪ್ರಯತ್ನ ಮಾಡೋದಿದೆ ಅದನ್ನು ಮಾಡಿಬಿಟ್ಟು ಕೋರ್ಸ್ನ ಮಾಡ್ತಾಯಿದ್ವಿ. ಸೊ ಯೂಸ್ ಮಾಡ್ಕೊಳ್ಬೇಕನ್ನೋ ಆಸ್ಪಿರೆಂಟ್ಸು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೋರ್ಸ್ನ ಪಡೆದುಕೊಳ್ಬೋದು. ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡೋಣ. ಸೊ ಇದು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದರಲ್ಲಿ ನೀವು KE ಅಂತ ಟೈಪ್ ಮಾಡಿಕೊಂಡ್ರೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜಲ್ಲಿ ನೀವು KE ಅಂತ ಟೈಪ್ ಮಾಡಿದಾಗ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜಲ್ಲಿ ನಾನು ಇಂಗ್ಲೀಷಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಸೆಟ್ ಮಾಡ್ಕೊಂಡಿದ್ದ ನಂತರ ರಿಕ್ರೂಟ್ಮೆಂಟ್ಸ್ ಅಂತ ಏನಿದೆಯಲ್ಲ, ಈ ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ 2025 ಇದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ 2 ಲಿಂಕ್ ಅಪಿಯರ್ ಆಗುತ್ತೆ. ಒಂದು HKದು, ಒಂದು ನಾನ್ HKದು. ಇದು HKದಾಗಿರುತ್ತೆ, ಇದು ನಾನ್ HKದಾಗಿರುತ್ತೆ. ಸೊ ನಾನ್ HK ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನಾನ್ HKನಲ್ಲಿ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಈ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನೋಡಿ ಗ್ರೂಪ್ A, ಗ್ರೂಪ್ B ಪೋಸ್ಟ್ ರಿವೈಸ್ಡ್ ನೋಟಿಫಿಕೇಷನ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಲಿಂಕು. ಸೊ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಂದ್ರೆ ಈ ಒಂದು ಲಿಂಕ್ ಮುಖಾಂತರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಫಸ್ಟು ನೀವು ಡಿಜಿಲಾಕರ್ ಮುಖಾಂತರ ಕ್ಯಾಂಡಿಡೇಟ್ದು ಇದು ಮಾಡ್ಕೊಳ್ಳಿ. ಇತ್ತು ಅಂತಂದರೆ ಲಾಗಿನ್ ಆಗಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಫಸ್ಟದ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದು ನಾನ್ ಹೈದರಾಬಾದ್ ಕರ್ನಾಟಕದಾಯಿತು. ಅದೇ ಥರನೇ ಹೈದರಾಬಾದ್ ಕರ್ನಾಟಕದ್ದು ನೋಡ್ಕೊಳ್ಳೋದಾದರೆ ರಿಕ್ವೈರ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ವೇರಿಯಸ್ ಡಿಪಾರ್ಟ್ಮೆಂಟ್ಸು ಇಲ್ಲಿ ನೋಡಿ ವೇರಿಯಸ್ ಡಿಪಾರ್ಟ್ಮೆಂಟ್ HK ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಗ್ರೂಪ್ A, ಗ್ರೂಪ್ B ಪೋಸ್ಟ್ ರಿವೈಸ್ಡ್ ನೋಟಿಫಿಕೇಷನ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಲಿಂಕು ಯಾವುದಕ್ಕೆ, ಇದು ಕಲ್ಯಾಣ ಕರ್ನಾಟಕಕ್ಕೆ. ಸೊ ಈ ಲಿಂಕ್ ಮುಖಾಂತರ ಕಲ್ಯಾಣ ಕರ್ನಾಟಕ ಆಸ್ಪಿರೆಂಟ್ಸು ನೀವು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಸಿಲೆಬಸ್ ನೋಡಿ, ಇದು ನಾನು ಹೈದರಾಬಾದ್ ಕರ್ನಾಟಕ ಒಂದು ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿ ಓಪನ್ ಮಾಡಿರುವಂಥ ಪೇಜು. ಈ ಪೇಜಲ್ಲೂ ನೋಡಿ ನಿಮಗೆ ಸಿಲೆಬಸ್ ಬಗ್ಗೆ ಕೊಟ್ಟಿದ್ದಾನೆ. ಸೊ ಪ್ರೀವಿಯಸ್ ಆಗಿ ನಾನು ಏನು ತೋರಿಸಿದ್ದೆ ಅದೇ ಡಾಕ್ಯುಮೆಂಟೇ ನಿಮಗೂ ಸಿಗೋದಿಲ್ಲಿ. ಸೊ ನೀವು ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ನಾನು ಓಪನ್ ಮಾಡೋದಾದರೆ ಈ ರೀತಿಯಲ್ಲಿ ನೀವು ಡಾಕ್ಯುಮೆಂಟ್ ನೋಡ್ಬೋದು. ಪ್ರೀವಿಯಸ್ ಆಗಿ ಏನು ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಇರುತ್ತೆ, ಜಸ್ಟ್ ಲಿಂಕ್ನ ಮೇಲ್ಗಡೆ ಎನೇಬಲ್ ಮಾಡಿದ್ದಾರೆ ಅಷ್ಟೇ. ಸೊ ಅದೇ ರೀತಿಯಲ್ಲಿ ಸಿವಿಲು ಮತ್ತು ಕಂಪ್ಯೂಟರ್ ಸೈನ್ಸ್ ಆಸ್ಪಿರೆಂಟ್ಸ್ನು ನೋಡ್ಕೊಳ್ಬೋದು. ಸೊ ಇಲ್ಲಿ ನೀವು HKದು ಓಪನ್ ಮಾಡ್ಕೊಂಡು ನೋಡ್ಕೊಂಡಿರೋದು, NHKದು ನೀವು ನೋಡ್ಬೋದು. NHKದು ಬೇಕಂತಂದರೆ NHK ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಲ್ಲಿ ಆ ಒಂದು ವೇರಿಯಸ್ ಪೋಸ್ಟ್ ಅಂತ ಏನಿದೆಯಲ್ಲ ಆ ಲಿಂಕ್
ಸೊ ಅದನ್ನು ಒಂದು ತೋರಿಸ್ಬಿಡ್ತೀನಿ. ರಿಕ್ವೈರ್ಮೆಂಟ್ಸು ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಹೋಗಿ ನಾನು ಹೈದರಾಬಾದ್ ಕಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿದೆ ನೋಡಿ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್. ಸೊ ಹೈದರಾಬಾದ್ ಕರ್ನಾಟಕದವ್ರಿಗೆ, ನಾನು ಹೈದರಾಬಾದ್ ಕರ್ನಾಟಕದವ್ರಿಗೆ ಒಂದೇ ಸಿಲೆಬಸ್ಸೇ ಇರುತ್ತೆ, ಬೇರೆ ಬೇರೆ ಏನಿರಲ್ಲ. ಸೊ ಯಾವ ಲಿಂಕ್ ಮುಖಾಂತರ ಆದರೂ ನೀವು ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಬಟ್ ಅಪ್ಲೈ ಮಾಡಬೇಕಾದ್ರೆ ಮಾತ್ರ HK ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ HKಗೆ ಅಪ್ಲೈ ಮಾಡ್ತೀರಾ, ನಾನ್ HK ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನ್ HKಗೆ ಅಪ್ಲೈ ಮಾಡ್ತೀರಾ. ಸಾಕಷ್ಟು ಜನ HK ಆಸ್ಪಿರೆಂಟ್ಸು NHK ಮೇಲೆ ಕ್ಲಿಕ್ ಮಾಡಿ NHKನಲ್ಲಿ ಅಪ್ಲೈ ಮಾಡಿಕೊಂಡು HKಗೆ ಅಪ್ಲೈ ಮಾಡಿದ್ದೀನಿ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀರಾ. ಅದು ತಪ್ಪಾಗುತ್ತೆ. ನೀವು HKಗೆ ಮಾತ್ರ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ. ಅಪ್ಲೈ ಮಾಡುವಾಗ ನೀವು NHKಗೆ ಅಪ್ಲೈ ಮಾಡಬೇಕಾ, HKಗೆ ಅಪ್ಲೈ ಮಾಡಬೇಕಾ ಅದು ಕನ್ಫರ್ಮ್ ಮಾಡ್ಕೊಳ್ಳಿ. HKಗೆ ಅಪ್ಲೈ ಮಾಡಿದರೆ HK ಲಿಂಕ್ ಮುಖಾಂತರ ಅಪ್ಲೈ ಮಾಡಿ, NHKಗೆ ಅಪ್ಲೈ ಮಾಡಬೇಕಿದ್ರೆ NHK ಮುಖಾಂತರ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕಾಯಿತು ಸಿಲೆಬಸ್ ಬಗ್ಗೆ ಮತ್ತು ಅಪ್ಲಿಕೇಶನ್ಗೆ ಲಿಂಕ್ ಎನೇಬಲ್ ಮಾಡಿದ್ದಾರೆ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಈ ಒಂದು ರಿಕ್ರೂಟ್ಮೆಂಟ್ ಅಥವಾ ನೋಟಿಫಿಕೇಷನ್ನ ಪ್ರತಿಯೊಂದು ಡೀಟೇಲು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ ವೇಕೆನ್ಸಿ ಪೋಸ್ಟ್ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ ಡೇಟ್ ಬಗ್ಗೆ ಆಗಿರ್ಬೋದು, ಅಥವಾ ಸಿಲೆಬಸ್ ಬಗ್ಗೆ ಆಗಿರ್ಬೋದು, ಬೇರೆ ಏನೇ ಡೀಟೇಲ್ ಅಪ್ಡೇಟ್ ಆಯಿತು ಅಂದರೆ ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀನಿ. ಇದೊಂದೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಬರುವಂಥ ಎಲ್ಲ ನೋಟಿಫಿಕೇಷನ್ ಅಪ್ಡೇಟು ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟೇ ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಇಷ್ಟೇ ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.